ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ ಶ್ರೀಧರ್ ಭಟ್. ಯಲ್ಲಾಪುರ ತಾಲೂಕಿನ ಮಾವಿನಮನೆ ಗ್ರಾಮದವಳು. ಇವರು ನನ್ನ ಅತ್ತೆಯವರು. ಆಚಾರ್ಯ ಭಟ್ರ ಮನೆಯ ಹಿರಿಯ ಸೊಸೆಯಾಗಿ ಬಂದವರು. ನಮ್ಮ ಕುಟುಂಬದಲ್ಲಿ 10 ಜನರಿದ್ದಾರೆ. ಅತ್ತೆ, ಮಾವ, ಬಾವನೂರು, ಅಕ್ಕನೂರು, ಅವರ 2 ಮಕ್ಕಳು ಹಾಗೂ ನಾನು, ನಮ್ಮನೆಯವರು, ನನ್ನ 2 ಮಕ್ಕಳು. ಇವತ್ತು ನಮ್ಮನೆ ಅರಸಿಯರು ಎಂಬ ಕಾರ್ಯಕ್ರಮದಲ್ಲಿ ನಾನು ಮತ್ತು ನನ್ನ ಅತ್ತೆಯವರು ಭಾಗವಹಿಸುತ್ತಿದ್ದೇವೆ. ಈಗ ನನ್ನ ಅತ್ತೆಯವರು ಒಂದೆರಡು ಮಾತಿನೊಂದಿಗೆ ಹಾಗೂ ಹಾಡಿನೊಂದಿಗೆ ಹೇಳಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ವತಿ ಕೃಷ್ಣ ಭಟ್. ನನಗೆ 3 ಮಂದಿ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಣು ಮಗಳು. ಈ ಕಾರ್ಯಕ್ರಮವನ್ನು ನಾನೊಂದು ಹಾಡಿನ ಮೂಲಕ ನಾವು ಭಾಗವಹಿಸುತ್ತಿದ್ದೇವೆ. ಬಿಡಬೇಡ ಸದ್ಗುಣವ ಬಾಳಿಗೈದು ಭೂಷಣವು, ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರಕ್ಕೆ, ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರಕ್ಕೆ, ಸುಳ್ಳನಾಡಲು ಬೇಡ ಕಳ್ಳನೆನಿಸಲು ಬೇಡ, ಸುಳ್ಳನಾಡಲು ಬೇಡ ಕಳ್ಳನೆನಿಸಲು ಬೇಡ, ಒಳ್ಳೆತನ ಬಿಡಬೇಡ ಯಾರಲ್ಲೂ ಹಗೆ ಬೇಡ, ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಸತ್ಯದೊಳು ಸವಿಚಾರ ಚಂದ್ರ ಮೂಡುತ್ತಲಿರಲಿ, ಸತ್ಯದೊಳು ಸವಿಚಾರ ಚಂದ್ರ ಮೂಡುತ್ತಲಿರಲಿ, ಜ್ಞಾನ ಸೂರ್ಯನ ಬೆಳಕು ದಾರಿ ತೋರುತ್ತಲಿರಲಿ, ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಸತ್ಯಧರ್ಮಗಳೆಂಬ ಸೃಷ್ಟಿ ಕಣ್ಣೊಳಗಿರಲಿ, ಸತ್ಯಧರ್ಮಗಳೆಂಬ ಸೃಷ್ಟಿ ಕಣ್ಣೊಳಗಿರಲಿ, ಉತ್ತಮರ ಉಪದೇಶ ವಾಣಿ ಕಿವಿಯೊಳಗಿರಲಿ, ಉತ್ತಮರ ಉಪದೇಶ ವಾಣಿ ಕಿವಿಯೊಳಗಿರಲಿ, ಬಿಡಬೇಡ ಸದ್ಗುಣವ ಬಾಳಿಗದು ಭೂಷಣವು, ಉಡಿಗೆ ತೊಡಿಗೆಗಳೆಲ್ಲ ದೇಹ ಶೃಂಗಾರ. ಈ ಹಾಡಿನೊಂದಿಗೆ ನಾನು 2 ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ನನಗೆ 2 ಸೊಸೆಯಂದಿರು. 2ರನ್ನು ಒಂದೇ ಸವನೆ ಒಂದೇ ಭಾವನೆಯಿಂದ ನಾನು ನೋಡಿಕೊಳ್ಳುತ್ತಿದ್ದೇನೆ. ಈಗ ಯಾವುದೊಂದರಲ್ಲಾದರೂ ಸರಿಯಾಗಿ ನಾನು ನೋಡಿಕೊಳ್ಳುತ್ತಿದ್ದೇನೆ. ಅವರು ಹೋದಾಗ ನಾನು ಯಾವ ಕೆಲಸವನ್ನು ಅವರಿಗೆ ಅಂತ ಹೇಳಿ ಬಿಟ್ಟದ್ದಿಲ್ಲ. ಇದ್ದರೂ ಸಹ ನಾನು ನನ್ನ ಕೈಯಲ್ಲಿ ಆದಷ್ಟು ಮಟ್ಟಿಗೆ ಕೆಲಸವನ್ನು ಮಾಡಿಕೊಂಡು ಹೋಗುತ್ತಿದ್ದೇನೆ. 2 ಸೊಸೆಯಂದಿರಿಗೂ ಹಾಗೆ ಅವರನ್ನು ಭೇದ ಭಾವದಿಂದ ನೋಡಿಕೊಂಡಿಲ್ಲ. ಇನ್ನು ಮುಂದಾದರೂ ಹಾಗೆ ಅವರು ನಾನು ಒಳ್ಳೆಯ ರೀತಿಯಲ್ಲೇ ನಡೆಸಿಕೊಂಡು ಹೋಗುತ್ತಿದ್ದೇನೆ. ಇನ್ನು ಮುಂದೇನೂ ಹಾಗೇ ನಡೀಲಿ ಅಂತ ನನ್ನ ಭಾವನೆ. ಎಲ್ಲರ ಮನೆಯಲ್ಲಿಯೂ ಎಲ್ಲರ ಕುಟುಂಬದಲ್ಲಿಯೂ ಸಣ್ಣ ಪುಟ್ಟ ತಪ್ಪುಗಳು ನಡೆಯುತ್ತಾ ಇರುತ್ತದೆ. ಅದನ್ನು ನಾವು ತಿದ್ದಿಕೊಂಡು
ಹೋಗುವುದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಹೊಂದಾಣಿಕೆಯಿಂದ ನಮ್ಮ ಕುಟುಂಬವನ್ನು ಹೊಂದಿಕೊಂಡು ಅತಿ ಚಂದವಾಗಿ ಸಂಸಾರವನ್ನು ನಡೆಸಿಕೊಂಡು ಹೋಗುವುದೇ ನಮ್ಮ ಕರ್ತವ್ಯವಾಗಿದೆ. ನನ್ನ ಸೊಸೆಯಂದಿರನ್ನು ನಾನು ಮಕ್ಕಳಂತೆ ಕಾಣುತ್ತಿದ್ದೇನೆ. ಅದೇ ರೀತಿಯಲ್ಲಿ ಅವರು ನನ್ನನ್ನು ಅಮ್ಮನಂತೆ ಕಾಣುತ್ತಿದ್ದಾರೆ ಎಂದು ಹೇಳಿ ನನ್ನ ಅನಿಸಿಕೆಯನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ಸೊಸೆಯಾಗಿ ಬಂದಂತಹ ಅನುಭವಗಳನ್ನು ಒಂದೆರಡು ಮಾತಿನಲ್ಲಿ ಹೇಳಲು ಇಚ್ಛಿಸುತ್ತೇನೆ. ನನ್ನ ಮತ್ತು ಅತ್ತೆಯ ಸಂಬಂಧ ಅತ್ಯಂತ ವಿಶಿಷ್ಟವಾದ ಸಂಬಂಧವಾಗಿದೆ. ನಾನು ಸೊಸೆಯಾಗಿ ಬಂದು 15 ವರ್ಷವಾಯಿತು. ನನ್ನ ಮತ್ತು ಅತ್ತೆಯ ಸಂಬಂಧವನ್ನು ಒಂದು ಚುಟುಕಿನೊಂದಿಗೆ ಹೇಳಲು ಇಚ್ಛಿಸುತ್ತೇನೆ. ಹೊಸ ಬಾಳ ದಾರಿಯಲ್ಲಿ ಅಡಿ ಇಡುವ ವೇಳೆಯಲ್ಲಿ ಅಳುಕು ತುಂಬಿತ್ತು ಮನದ ಮೂಲೆಯಲ್ಲಿ. ಹೊಸ ಬಾಳ ದಾರಿಯಲ್ಲಿ ಅಡಿ ಇಡುವ ವೇಳೆಯಲ್ಲಿ ಅಳುಕು ತುಂಬಿತ್ತು ಮನದ ಮೂಲೆಯಲ್ಲಿ. ಕರ ಪಿಡಿದು ನೀಡಿದರೂ ಭರವಸೆಯನ್ನು ವರ್ಣಿಸಲು ಸಾಧ್ಯವೇ ತಾಯಿ ಪ್ರೀತಿಯನು. ಕರ ಪಿಡಿದು ನೀಡಿದರೂ ಭರವಸೆಯನ್ನು ವರ್ಣಿಸಲು ಸಾಧ್ಯವೇ ತಾಯಿ ಪ್ರೀತಿಯನು. ತಾಯಿ ಮತ್ತು ಮಗಳ ಸಂಬಂಧವನ್ನು ಹೇಗೆ ವರ್ಣಿಸಲು ಸಾಧ್ಯವಿಲ್ಲವೋ ಹಾಗೆ ನನ್ನ ಮತ್ತು ಅತ್ತೆಯ ಸಂಬಂಧವೂ ಸಹ ವರ್ಣಿಸಲು ಸಾಧ್ಯವಿಲ್ಲ. ಅತ್ತೆಗೆ ತಾಳ್ಮೆ, ಹೊಂದಾಣಿಕೆ ಮತ್ತು ಸರಿದೂಗಿಸಿಕೊಂಡು ಹೋಗುವಂತಹ ಗುಣವನ್ನು ಹೊಂದಿದ್ದಾರೆ. ಯಾವುದೇ ಕೆಲಸವಿರಲಿ ಅಥವಾ ಯಾವುದೇ ಸಮಸ್ಯೆ ಬರಲಿ ಅವರು ಲವಲವಿಕೆಯಿಂದ ಇರ್ತಾರೆ. ಹಾಗಾಗಿ ಅವರು ಯಾವುದೇ ಕೆಲಸವನ್ನು ಮಾಡುವುದಾದರೂ ಕೇಳಿ ಹೇಳಿ ಮಾಡುವಂತಹ ಗುಣವನ್ನು ಅವರು ಹೊಂದಿದ್ದಾರೆ. ಮತ್ತೊಂದು ಕಾರಣ ಯಾಕೆಂದರೆ ಅವರಿಗೆ ಹಾಳಾಗಿದ್ದು ಏನಾದರೂ ಕಂಡ್ರೆ ಸ್ವಲ್ಪ ಬೇಜಾರಾಗ್ತದೆ. ಯಾಕೆಂದರೆ ಅವರು ಆಗಿನ ಕಾಲದಲ್ಲಿ ಕಷ್ಟಪಟ್ಟು ಬಂದ ಕಾರಣದಿಂದ. ಇದರ ಜೊತೆಗೆ ನನ್ನ ದುಃಖದ ಸಂಗತಿಯನ್ನು ಹೇಳಿಕೊಳ್ಳಲೇಬೇಕು. ಯಾಕೆಂದರೆ ಅವರು ನನ್ನ ಸೇವೆಯನ್ನು ಯಾವಾಗಲೂ ಮಾಡಿಕೊಳ್ತಾ ಬಂದಿದ್ದಾರೆ ಸೊಸೆಯಾಗ ಬಂದಾಗಿನಿಂದಲೂ. ಯಾಕೆಂದರೆ ಆರೋಗ್ಯದ ಸಮಸ್ಯೆ ಇರೋದರಿಂದ ಅವರ ಸೇವೆಯನ್ನು ನಾನು ಇವತ್ತಿನವರೆಗೂ ಯಾವಾಗೂ ಮಾಡೇ ಇಲ್ಲ. ಅಂಥ ಅವಕಾಶವನ್ನು ಸಿಗಲೂ ಇಲ್ಲ. ಹಾಗಾಗಿ ಅಂಥ ಅವಕಾಶ ಏನಾದರೂ ಸಿಕ್ಕರೆ ಖಂಡಿತವಾಗಿಯೂ ಮಾಡ್ತೇನೆ, ಭರವಸೆಯನ್ನು ಸಹ ಕೊಡ್ತೇನೆ. ಹಾಗಾಗಿ ನನ್ನ ಅತ್ತೆಯವರು ನನಗೆ ಯಾವಾಗೂ ತಾಯಿ ಪ್ರೀತಿಯನ್ನೇ ಕೊಡ್ತಾ ಬಂದಿದ್ದಾರೆ. ಕೊನೆಯದಾಗಿ ಹೇಳುವುದಾದರೆ, ತಾಯಿಯನ್ನು ಪ್ರೀತಿಯಿಂದ ಹೇಗೆ ನೋಡ್ಕೊಳ್ತಾರೋ ಹಾಗೆ ನನ್ನನ್ನು ನೋಡಿಕೊಳ್ತಾ ಬಂದಿದ್ದಾರೆ. ತಾಯಿಯಂತೆ ಪ್ರೀತಿ ತೋರಿಸಿ ಎಲ್ಲವನ್ನೂ ಸರಿದೂಗಿಸಿಕೊಂಡು ಬದುಕು ದಾರಿ ತೋರಿಸಿದರು ನಮ್ಮ ಅತ್ತೆಯವರು ಹೇಳಿ ನನ್ನ ಕೊನೆಯ ಮಾತನ್ನು ಮುಗಿಸುತ್ತೇನೆ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮನೆ ಅರಸಿಯರು ಕಾರ್ಯಕ್ರಮದಲ್ಲಿ ಧನ್ಯವಾದಗಳೊಂದಿಗೆ ನಮಸ್ಕರಿಸುತ್ತೇನೆ. ಧನ್ಯವಾದಗಳು.